ಅಮೆಜಾನ್ ಮಳೆಕಾಡಿನ ವಿಶಾಲ ವ್ಯಾಪ್ತಿಯಲ್ಲಿ ಸಾವನ್ನು ಎದುರಿಸುತ್ತಾ ಏಕಾಂಗಿಯಾಗಿದ್ದ ಆಡಮ್ನ ಅದ್ಭುತ ಕಥೆಯನ್ನು ಇಂದು ರಾತ್ರಿ ನಾವು ವೀಕ್ಷಿಸಲಿದ್ದೇವೆ. ಆದರೆ ಅದಕ್ಕೂ ಮೊದಲು, ನೀವು ವಿಶ್ರಾಂತಿ ಪಡೆಯಲು ಹೋದರೆ ನಿಮ್ಮ ಕೈಯಲ್ಲಿ ಒಂದು ಕಪ್ ಬಿಸಿ ಕಾಫಿ ಅಥವಾ ಚಹಾ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ತಂಪಾದ ರಾತ್ರಿಯಲ್ಲಿ ಕಂಬಳಿಯ ಕೆಳಗೆ ಸುರಕ್ಷಿತವಾಗಿ ಸುರುಳಿಯಾಗಿ, ನಿಮ್ಮ ಕಿವಿಗಳನ್ನು ಬಿಗಿಯಾಗಿ ಹಿಡಿದು ಕಾಯಿರಿ, ಏಕೆಂದರೆ ಇದು ಕೇವಲ ಕಥೆಯಲ್ಲ. ಇದು ಭರವಸೆಯ ರಕ್ತವನ್ನು ಹೆಪ್ಪುಗಟ್ಟುವ ದೀರ್ಘ ರೋಮಾಂಚಕ ಕಥೆಯ ಆರಂಭವಾಗಿದೆ. ಈ ಭಯಾನಕ ಪ್ರಯಾಣದಲ್ಲಿ ನೀವು ನನ್ನೊಂದಿಗೆ ಎಲ್ಲಿಗೆ ಸೇರುತ್ತಿದ್ದೀರಿ? ನೀವು ಎಲ್ಲಿದ್ದೀರಿ ಮತ್ತು ಪ್ರಸ್ತುತ ಸಮಯ ಎಷ್ಟು ಎಂದು ಕಾಮೆಂಟ್ ಮಾಡಿ. ಈ ಕ್ಷಣದಲ್ಲಿ ಇಲ್ಲಿ ಯಾರಿದ್ದಾರೆ? ನನ್ನೊಂದಿಗೆ ಈ ಕಥೆಯನ್ನು ಕೇಳಲು ನಾನು ತುಂಬಾ ಉತ್ಸುಕನಾಗಿದ್ದೇನೆ. ಎಲ್ಲವೂ ಸಿದ್ಧವಾಗಿದೆ. ಆದ್ದರಿಂದ ಪ್ರಾರಂಭಿಸೋಣ. ಅಮೆಜಾನ್ನ ಕತ್ತಲ ಹೃದಯಕ್ಕೆ. ಆಡಮ್ ಒಬ್ಬ ಸಸ್ಯಶಾಸ್ತ್ರಜ್ಞ. ಅಂದರೆ ಸಸ್ಯಶಾಸ್ತ್ರಜ್ಞ. ಅವರು ಅಪರೂಪದ ಆರ್ಕಿಡ್ಗಳನ್ನು ಅಧ್ಯಯನ ಮಾಡಲು ಪೆರುವಿನ ದೂರದ ಸಂಶೋಧನಾ ಕೇಂದ್ರಕ್ಕೆ ಹೋಗುತ್ತಿದ್ದರು. ಈ ಪ್ರವಾಸವು ಅವನು ಬಹಳ ದಿನಗಳಿಂದ ಕನಸು ಕಂಡಿದ್ದಾಗಿತ್ತು. ನಗರದ ಗದ್ದಲದಿಂದ ದೂರವಾಗಿ ವಿಶ್ವದ ಶ್ವಾಸಕೋಶದ ಹೃದಯ ಭಾಗಕ್ಕೆ ಹೋಗಲು ಅವನಿಗೆ ಕೆಲವು ವಾರಗಳು ಬೇಕಾಯಿತು. ಪೈಲಟ್ ಹಳೆಯ ಸಿಂಗಲ್ ಎಂಜಿನ್ ಸೆಸ್ನಾ ವಿಮಾನವಾಗಿತ್ತು. ಪೀಟರ್ಸನ್ 30 ವರ್ಷಗಳಿಂದ ಈ ಮಾರ್ಗದಲ್ಲಿ ಹಾರಾಟ ನಡೆಸುತ್ತಿದ್ದರು. ಹೆದರಬೇಡಿ ಡಾಕ್ಟರ್, ಪೀಟರ್ಸನ್ ಕಾಕ್ಪಿಟ್ನಿಂದ ತಲೆ ತಿರುಗಿಸಿ ನಗುತ್ತಾ ಹೇಳಿದರು. ಈ ಕಾಡು ನನಗೆ ತುಂಬಾ ಪರಿಚಿತ. ಕಣ್ಣು ಮಿಟುಕಿಸುವುದರೊಳಗೆ ನಾವು ಅಲ್ಲಿಗೆ ತಲುಪುತ್ತೇವೆ. ಆಡಮ್ ತನ್ನ ಕ್ಯಾಮೆರಾ ಬ್ಯಾಗ್ ಹಿಡಿದುಕೊಂಡು ಕೆಳಗಿನ ಹಸಿರಿನತ್ತ ಆತುರದಿಂದ ಮುಗುಳ್ನಕ್ಕು. ಹವಾಮಾನ ಸ್ಪಷ್ಟವಾಗಿತ್ತು, ಆದರೆ ದೂರದ ದಿಗಂತದಲ್ಲಿ ಕೆಲವು ಮೋಡಗಳು ಕತ್ತಲೆಯಾಗುತ್ತಿರುವುದನ್ನು ಅವನು ಗಮನಿಸಿದನು. ಪೀಟರ್ಸನ್ ಅದನ್ನು ಲೆಕ್ಕಿಸಲಿಲ್ಲ. ಸ್ವಲ್ಪ ತುಂತುರು ಮಳೆಯಾಗಬಹುದು ಎಂದು ಪೀಟರ್ಸನ್ ಹೇಳಿದರು. ಅದು ನಮ್ಮ ಬೇಸ್ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ಅವರು ವಿಮಾನವನ್ನು ಡಿಕ್ಕಿ ಹೊಡೆದಾಗ ಹೇಳಿದರು. ಆಡಮ್ ತನ್ನ ನೋಟ್ ಪ್ಯಾಡ್ಗೆ ಹಿಂತಿರುಗಿ ತನ್ನ ಸಂಶೋಧನೆಯ ಬಗ್ಗೆ ಯೋಚಿಸಿದನು. ಆದರೆ 5 ನಿಮಿಷಗಳ ನಂತರ ವಿಮಾನ ಸ್ವಲ್ಪ ಆಲಂಗಿಸಿತು. ಆಗ ಒಂದು ದೊಡ್ಡ ಕಂಪನ ಉಂಟಾಯಿತು. ಅದೇನಾಯಿತು? ಆಡಮ್ ಕೇಳಿದ. ಪೀಟರ್ಸನ್ ಮುಖದಲ್ಲಿ ನಗು ಮಾಸಿ ಹೋಗಿತ್ತು. ಮೀಟರ್ ನೋಡುತ್ತಾ ಏನೋ ತಪ್ಪಾಗಿದೆಯೇ ಎಂದು ಯೋಚಿಸಿದ. ಆಗ ಆಡಮ್ ಶಬ್ದ ಕೇಳಿಸಿತು. ಘರ್ಜನೆ, ನಂತರ ಸ್ಫೋಟ. ಪ್ರೊಪೆಲ್ಲರ್ಗಳು ನಿಧಾನವಾಗಿ ತಿರುಗಲು ಪ್ರಾರಂಭಿಸಿದವು. ಮೌನ, ಗಾಳಿಯ ಶಬ್ದ ಮಾತ್ರ. ವಿಮಾನ ಕೆಳಕ್ಕೆ ಇಳಿಯಲು ಪ್ರಾರಂಭಿಸುತ್ತಿತ್ತು. ಪೀಟರ್ಸನ್ ಕಿರುಚಿದನು. ಆಡಮ್ಗೆ ಕೊನೆಯದಾಗಿ ನೆನಪಾದದ್ದು ಲೋಹ ಹರಿದು ಹೋಗುತ್ತಿರುವ ಕಿವುಡಗೊಳಿಸುವ ಶಬ್ದ. ಅದು ಪ್ರಕೃತಿಯ ಶಾಂತಿಯನ್ನು ಕದಡುವ ಕಿರುಚಾಟವಾಗಿತ್ತು, ದೈತ್ಯನ ಕಿರುಚಾಟದಂತೆ. ವಿಮಾನವು ಹುಚ್ಚನಂತೆ ತಿರುಗಿತು ಮತ್ತು ಪೈಲಟ್ನ ಕಿರುಚಾಟ ಕಾಕ್ಪಿಟ್ನಿಂದ ಬಂದಿತು. ಅದು ಅರ್ಧಕ್ಕೆ ನಿಂತು ಹೋಯಿತು. ನಂತರ ಅವರು ಹಸಿರು ಎಂಬ ಗೋಡೆಗೆ ಡಿಕ್ಕಿ ಹೊಡೆದರು. ಅವನ ಹೆಡ್ ಬೋರ್ಡ್ ಕತ್ತಲೆಗೆ ಡಿಕ್ಕಿ ಹೊಡೆದಿತು ಮತ್ತು ಎಷ್ಟು ಹೊತ್ತು ಎಂದು ಅವನಿಗೆ ತಿಳಿದಿರಲಿಲ್ಲ. ಪ್ರಜ್ಞೆ ನೋವಿನ ರೂಪದಲ್ಲಿ ಮರಳಿತು. ಮೊದಲು ಅವನ ಎದೆಯ ಮೇಲೆ ಭಾರ ಹಾಕಿದಂತೆ ಮತ್ತು ನಂತರ ಆಘಾತದಿಂದ ಅವನ ಕೆನ್ನೆಯ ಕೆಳಗೆ ಎಣ್ಣೆಯುಕ್ತ ಬಿಸಿ ದ್ರವ ಹರಿಯಿತು. ಅವನು ಕಣ್ಣು ತೆರೆಯಲು ಪ್ರಯತ್ನಿಸಿದನು. ಒಂದು ಕಣ್ಣು ಮಾತ್ರ ತೆರೆದಿತ್ತು. ಇನ್ನೊಂದು ಕಣ್ಣು ದ್ರವದಿಂದ ಊದಿಕೊಂಡಿತ್ತು. ಒಡೆದ ಗಾಜಿನ ಮೂಲಕ ನುಸುಳುತ್ತಿದ್ದ ಹಸಿರು ಬೆಳಕು ಅವನಿಗೆ ಕಾಣುತ್ತಿತ್ತು. ಎಲ್ಲೆಡೆ ಹಸಿರು. ಹಲೋ, ಅವನು ಕರೆದನು. ಅವನು ಚಲಿಸಲು ಪ್ರಯತ್ನಿಸುತ್ತಿದ್ದಂತೆ ನರಳುವಿಕೆಯಂತೆ ಶಬ್ದ ಹೊರಬಂದಿತು. ಸೀಟ್ ಬೆಲ್ಟ್ ಅವನ ಎದೆಯ ಸುತ್ತಲೂ ಬಿಗಿಯಾಗಿತ್ತು. ಅವನು ತನ್ನ ಕೈಗಳನ್ನು ಚಲಿಸುತ್ತಾ, ನಡುಗುವ ಬೆರಳುಗಳಿಂದ ಬಕಲ್ಗಳನ್ನು ಒತ್ತುತ್ತಾ ಕುಳಿತಿದ್ದನು ಮತ್ತು ಅವನು ಸೀಟಿನಿಂದ ಬಿದ್ದನು, ಮುರಿದ ತಂತಿಗಳು ಮತ್ತು ಲೋಹದ ತುಂಡುಗಳ ನಡುವೆ ಬಿದ್ದನು. ಅವನಿಗೆ ಸೀಮೆಎಣ್ಣೆ, ವಿಮಾನ ಇಂಧನದ ವಾಸನೆ ಬರುತ್ತಿತ್ತು. ಅದರೊಂದಿಗೆ ಒದ್ದೆಯಾದ ಮಣ್ಣು ಮತ್ತು ಕೊಳೆತ ಎಲೆಗಳ ಬಲವಾದ ವಾಸನೆ ಬರುತ್ತಿತ್ತು. ಕ್ಯಾಪ್ಟನ್ ಆಡಮ್ ಕರೆದರು, ಆದರೆ ಯಾವುದೇ ಉತ್ತರವಿರಲಿಲ್ಲ. ಅವನು ಕಾಕ್ಪಿಟ್ ಸುತ್ತಲೂ ನೋಡಿದನು. ಅವನ ತಲೆ ಸ್ಟೀರಿಂಗ್ ವೀಲ್ ಮೇಲೆ ಇತ್ತು. ಅವನ ಕುತ್ತಿಗೆ ಅಸ್ವಾಭಾವಿಕ ಕೋನದಲ್ಲಿತ್ತು ಮತ್ತು ಅವನಿಗೆ ವಾಂತಿ ಮಾಡುವಂತಾಯಿತು. ಅವನು ಕಣ್ಣುಗಳನ್ನು ಕೆಳಕ್ಕೆ ಇಳಿಸಿ ಮುಚ್ಚಿದನು. ಅವನು ಸತ್ತಿದ್ದನು. ನಾನು ಒಂಟಿಯಾಗಿದ್ದೇನೆ. ಆ ಯೋಚನೆ ಅವನ ಪ್ರಜ್ಞೆಯನ್ನು ತಣ್ಣನೆಯ ಅಲೆಯಂತೆ ಹೊಡೆದಿತು ಮತ್ತು ತಣ್ಣನೆಯ, ತೀಕ್ಷ್ಣವಾದ ಭಯ ಅವನ ಹೃದಯವನ್ನು ಆವರಿಸಿತು. ಅವನು ವಿಮಾನದ ಮುರಿದ ಬಾಗಿಲಿನಿಂದ ಹೊರಬಂದನು ಮತ್ತು ಹೊರಗಿನ ಪ್ರಪಂಚವು ಉಗಿಯುವ ಕೊಳದಂತಿತ್ತು. ತೇವಾಂಶವುಳ್ಳ ಗಾಳಿಯು ಉಸಿರಾಡಲು ಸಹ ಕಷ್ಟವಾಗುತ್ತಿತ್ತು. ಅಮೆಜಾನ್ ಮಳೆಕಾಡಿನ ಹೃದಯ ಭಾಗದಲ್ಲಿ ಅಮೆಜಾನ್ ವಿಮಾನ ಅಪಘಾತಕ್ಕೀಡಾಗಿದೆ ಎಂದು ಅವನಿಗೆ ಅರಿವಾಯಿತು. ಸುತ್ತಲೂ 100 ಅಡಿಗಳಿಗಿಂತ ಹೆಚ್ಚು ಎತ್ತರದ ಬೃಹತ್ ಮರಗಳು ಆಕಾಶವನ್ನು ನಿರ್ಬಂಧಿಸಿದವು. ಸೂರ್ಯನ ಬೆಳಕು ನೆಲವನ್ನು ತಲುಪಲು ಹೆಣಗಾಡುತ್ತಿರುವುದನ್ನು ನೀವು ನೋಡಬಹುದು. ಇಡೀ ನೆಲವು ಒದ್ದೆಯಾದ ಎಲೆಗಳು ಮತ್ತು ಕೊಳೆತ ಮರದಿಂದ ಆವೃತವಾಗಿತ್ತು. ಸಾವಿರಾರು ಕೀಟಗಳ ಸದ್ದು ಗಾಳಿಯನ್ನು ತುಂಬಿತ್ತು. ಅದು ನಿರಂತರ ಗುಮ್ಮಟದಂತೆ. ವಿಮಾನವು ಒಂದು ಸಣ್ಣ ಬೆಟ್ಟದ ಮೇಲೆ ಸಿಲುಕಿಕೊಂಡಿತ್ತು. ಬಾಲವು ಸಂಪೂರ್ಣವಾಗಿ ನಾಶವಾಗಿತ್ತು. ಇಂಧನವು ಇನ್ನೂ ಸ್ವಲ್ಪ ಸೋರಿಕೆಯಾಗುತ್ತಿತ್ತು.
ಅದು ಬೆಂಕಿಯನ್ನು ಹಿಡಿಯದಿರಲಿ ಎಂದು ಅವನು ಪ್ರಾರ್ಥಿಸಿದನು. ಮೊದಲ ಅರ್ಧ ಗಂಟೆ ಅವನು ಆಘಾತದಲ್ಲಿದ್ದನು. ನಾನು ಏನು ಮಾಡಬೇಕು? ಯಾರಾದರೂ ನನ್ನನ್ನು ಉಳಿಸಲು ಬರುತ್ತಾರೆಯೇ? ಅವರು ಇಲ್ಲಿಗೆ ಬರಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆದರೆ ಅವರು ಈಗಾಗಲೇ ಹುಡುಕಲು ಪ್ರಾರಂಭಿಸಿರಬೇಕು. ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು, ನನಗೆ ಬೇಕಾದ ವಸ್ತುಗಳನ್ನು ನಾನು ಹುಡುಕಬೇಕು. ಪೀಟರ್ಸ್ ಕಡೆಗೆ ನೋಡದಂತೆ ವಿಶೇಷ ಕಾಳಜಿ ವಹಿಸುತ್ತಾ ಅವನು ಕಿಟಕಿಯ ಮೂಲಕ ಮತ್ತೆ ವಿಮಾನವನ್ನು ಹತ್ತಿದನು. ಅವನು ತನ್ನ ಸಣ್ಣ ಬೆನ್ನುಚೀಲವು ಹಿಂದಿನ ಸೀಟಿನಲ್ಲಿ ಸಿಲುಕಿಕೊಂಡಿರುವುದನ್ನು ನೋಡಿದನು. ಅವನು ಅದನ್ನು ಹೊರತೆಗೆದನು. ಅದರಲ್ಲಿ ಏನಿತ್ತು? ಒಂದು ಚಾಕು, ಸ್ಕ್ರೂಡ್ರೈವರ್ ಮತ್ತು ಇಕ್ಕಳ ಹೊಂದಿರುವ ಮಲ್ಟಿ ಟೂಲ್, ಒಂದು ಅರ್ಧ ಖಾಲಿ ನೀರಿನ ಬಾಟಲ್, ಒಂದು ಬ್ಯಾಂಡೇಜ್ಗಳ ರೋಲ್, ಒಂದು ಸಣ್ಣ ಪ್ರಥಮ ಚಿಕಿತ್ಸಾ ಕಿಟ್, ಒಂದು ಲೈಟರ್. ಅವನು ಲೈಟರ್ ಅನ್ನು ಬೆಳಗಿಸಲು ಪ್ರಯತ್ನಿಸಿದನು. ಕ್ಲಿಕ್ ಒದ್ದೆಯಾಗಿತ್ತು. ಅವನು ಅದನ್ನು ತನ್ನ ಪ್ಯಾಂಟ್ ಜೇಬಿನಲ್ಲಿ ಇಟ್ಟುಕೊಂಡು ಒಣಗಬೇಕೆಂದು ಆಶಿಸಿದನು. ನೀರಿನ ಬಾಟಲಿಯಲ್ಲಿ ಕೇವಲ 2 ಅಥವಾ 3 ಹನಿಗಳು ಮಾತ್ರ ಇದ್ದವು. ಅವನು ಅದನ್ನು ಒಂದೇ ಬಾರಿಗೆ ಕುಡಿದನು. ಅದು ಅವನ ಗಂಟಲಿನ ಶುಷ್ಕತೆಗೆ ತಾತ್ಕಾಲಿಕ ಪರಿಹಾರವಾಗಿತ್ತು. ಅವನ ತಲೆಯನ್ನು ಕತ್ತರಿಸಲಾಗಿತ್ತು. ಅವನು ಪ್ರಥಮ ಚಿಕಿತ್ಸಾ ಕಿಟ್ನಿಂದ ನಂಜು ನಿರೋಧಕ ಬಟ್ಟೆಯಿಂದ ಗಾಯವನ್ನು ಒರೆಸಿದನು ಮತ್ತು ಅವನು ಬೆವರಿನಲ್ಲಿ ಹೊರಗಿದನು. ನಂತರ ಅವನು ತನ್ನ ತಲೆಯನ್ನು ಬ್ಯಾಂಡೇಜ್ನಿಂದ ಬಿಗಿಯಾಗಿ ಸುತ್ತಿಕೊಂಡನು ಮತ್ತು ಇದ್ದಕ್ಕಿದ್ದಂತೆ ಅವನ ಅಂಗೈಯಲ್ಲಿ ಏನೋ ತೆವಳುತ್ತಿರುವಂತೆ ಭಾಸವಾಯಿತು. ದೊಡ್ಡ ಕೆಂಪು ಇರುವೆ ಅವನನ್ನು ಕಚ್ಚಿದಂತೆ ಮತ್ತು ಜೀವಂತ ಕಲ್ಲಿದ್ದಲಿನಿಂದ ಇರಿದಂತೆ ಅವನು ಕಿರುಚಿದನು. ಇರುವೆಯನ್ನು ಅಲುಗಾಡಿಸಲು ಪ್ರಯತ್ನಿಸಿದಾಗ ಇರುವೆಗಳು ಅವನ ಕಾಲುಗಳ ಮೇಲೆ ತೆವಳಲು ಪ್ರಾರಂಭಿಸಿದವು. ಈ ಕಾಡು ಮನುಷ್ಯನಿಗೆ ಸ್ವಾಗತವಿಲ್ಲ. ಅದು ಅವನನ್ನು ತಿಂದು ಹಾಕಲು ಪ್ರಾರಂಭಿಸಿತ್ತು. ಮುಂದಿನ ಕೆಲವು ಗಂಟೆಗಳ ಕಾಲ ಅವನು ವಿಮಾನದ ಅವಶೇಷಗಳಲ್ಲಿ ಬೇರೆ ಯಾವುದಕ್ಕೂ ಹುಡುಕಿದನು, ಆದರೆ ಗಣನೀಯವಾದ ಏನೂ ಸಿಗಲಿಲ್ಲ. ಕೆಲವು ಚಾಕೊಲೇಟ್ ಬಾರ್ಗಳು, ಟಾರ್ಪಾಲಿನ್ ಹಾಳೆ ಮತ್ತು ದಿಕ್ಸೂಚಿಯ ಗಾತ್ರವಲ್ಲದ 11 ಇಂಚಿನ ದಿಕ್ಸೂಚಿಯನ್ನು ಕಂಡುಕೊಂಡಾಗ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು. ಆದರೆ ಅವನು ಯಾವ ದಿಕ್ಕಿನಲ್ಲಿ ಹೋಗಬೇಕು? ಮರಗಳ ಮೂಲಕ ಸೂರ್ಯ ಮುಳುಗುತ್ತಿರುವುದನ್ನು ಅವನು ನೋಡಿದನು. ಬೆಳಕು ಕಡಿಮೆಯಾಗಲು ಪ್ರಾರಂಭಿಸುತ್ತಿತ್ತು. ಇನ್ನೂ ವೇಗವಾಗಿ ಬಾಯಾರಿಕೆ ಅವನನ್ನು ಆವರಿಸಲು ಪ್ರಾರಂಭಿಸಿತ್ತು. ಅವನ ನಾಲಿಗೆ ಒಣಗಿ ಗಂಟಲಿಗೆ ಅಂಟಿಕೊಂಡಿತ್ತು. ಅವನು ನೀರನ್ನು ಹುಡುಕುವ ಮೂಲಕ ನೀರನ್ನು ಹುಡುಕಬೇಕಾಯಿತು. ಅವನು ವಿಮಾನವನ್ನು ತ್ಯಜಿಸಿ ಕೈಯಲ್ಲಿದ್ದ ಮಲ್ಟಿಟ್ಯೂನನ್ನು ಬೆಳಗಿಸಿದನು. ಅವನಿಗೆ ಚರ್ಚುಗಳನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತಿದ್ದೇನೆಂದು ತಿಳಿದಿರಲಿಲ್ಲ. ತಗ್ಗು ಪ್ರದೇಶಕ್ಕೆ ನಡೆದರೆ ಹೊಳೆಗಳು ಕಾಣಿಸಬಹುದು ಎಂದು ಅವನು ಎಲ್ಲೋ ಓದಿದ್ದನು. ನಡಿಗೆ ನರಕದಂತಿತ್ತು. ಪ್ರತಿಯೊಂದು ಹೆಜ್ಜೆಯೂ ಕೆಸರಿನಲ್ಲಿ ಮುಳುಗಿತು. ದೊಡ್ಡ ಬೇರುಗಳು ಅವನನ್ನು ತಡೆದವು. ಬಳ್ಳಿಗಳು ಅವನ ಕುತ್ತಿಗೆಗೆ ಸುತ್ತಿಕೊಂಡವು. ಸೊಳ್ಳೆಗಳು ಅವನನ್ನು ಕಪ್ಪು ಹೊಗೆಯಂತೆ ಆವರಿಸಿದವು. ಅವು ಅವನ ಕಿವಿ, ಕಣ್ಣು ಮತ್ತು ಮೂಗಿಗೆ ತಿನ್ನಲು ಪ್ರಯತ್ನಿಸಿದವು. ಅವನು ಸುಮಾರು ಮಧ್ಯರಾತ್ರಿ 1 ಗಂಟೆಗೆ ನಡೆದಾಗ ಅವನಿಗೆ ಒಂದು ಶಬ್ದ ಕೇಳಿಸಿತು. ಹರಿಯುವ ನೀರಿನ ಶಬ್ದದಂತೆ ತುಂಬಾ ತೆಳುವಾದ ಶಬ್ದ. ಅವನು ಶಬ್ದ ಕೇಳಿದ ದಿಕ್ಕಿನಲ್ಲಿ ಓಡಿ ಬಳ್ಳಿಗಳ ಮೇಲೆ ಎಡವಿ ಬಿದ್ದು ಮತ್ತೆ ಎದ್ದನು. ಕೊನೆಗೆ ಅವನು ಅಲ್ಲಿಗೆ ತಲುಪಿದನು. ಒಂದು ಸಣ್ಣ ಹೊಳೆ. ಅದು ಮಣ್ಣಿನ ಬಣ್ಣದ್ದಾಗಿತ್ತು, ಆದರೆ ಅದು ಹರಿಯುತ್ತಿತ್ತು. ಅವನು ಮಂಡಿಯೂರಿ ನೀರನ್ನು ಎತ್ತಿಕೊಂಡನು. ಅದಕ್ಕೆ ಮಣ್ಣಿನ ಛಾಯೆ ಇತ್ತು, ಆದರೆ ಅದು ಅವನ ಜೀವನದ ಅತ್ಯಂತ ರುಚಿಕರವಾದ ಪಾನೀಯದಂತೆ ತೋರುತ್ತಿತ್ತು. ಅವನು ಅದನ್ನು ಮತ್ತೆ ಮತ್ತೆ ಕುಡಿದನು. ಅವನಿಗೆ ಬಾಯಾರಿಕೆಯಾದಾಗ ಆಯಾಸ ಅವನನ್ನು ಆವರಿಸಿತು ಮತ್ತು ಅವನು ಕಾಡಿಗೆ ಬೀಳಲು ಪ್ರಾರಂಭಿಸಿದನು. ಈಗ ಶಬ್ದಗಳು ಬದಲಾಗಿದ್ದವು. ಪಕ್ಷಿಗಳ ಚಿಲಿಪಿಲಿ ನಿಂತು ಹೋಗಿ ಅವುಗಳ ಬದಲಿಗೆ ಗುರುಗುಟ್ಟುವಿಕೆ, ವಿಚಿತ್ರ ಕಿರುಚಾಟ ಮತ್ತು ಸಿಕಾಡಾಗಳ ನಿರಂತರ ಕೂಗು ಕೇಳಿಬಂದವು. ಕತ್ತಲೆ ಭಯ ತಂದಿತು. ಅವನಿಗೆ ವಿಮಾನಕ್ಕೆ ಹಿಂತಿರುಗಲು ಸಾಧ್ಯವಾಗಲಿಲ್ಲ. ಅವನು ಕತ್ತಲೆಯಲ್ಲಿ ಕಳೆದು ಹೋಗುತ್ತಾನೆ ಮತ್ತು ರಾತ್ರಿ ಕಳೆಯಲು ಅವನಿಗೆ ಒಂದು ಸ್ಥಳ ಬೇಕಿತ್ತು. ಅವನು ಸುತ್ತಲೂ ನೋಡಿದನು. ಒಂದು ದೊಡ್ಡ ಮರ ಬಿದ್ದಿರುವುದನ್ನು ಅವನು ನೋಡಿದನು. ಅದರ ಬೇರುಗಳು ಛಾವಣಿಯಂತೆ ನಿಂತವು. ಅದರ ಕೆಳಗೆ ಒಣ ಎಲೆಗಳ ರಾಶಿ ಬಿದ್ದಿತ್ತು. ಅವನು ಒಳಗೆ ನುಸುಳಿ ಬೆಂಕಿ ಹಚ್ಚಿದನು. ಅವನು ತನ್ನ ಜೇಬಿನಿಂದ ಲೈಟರ್ ತೆಗೆದುಕೊಂಡನು. ಕ್ಲಿಕ್. ಅದು ಒಣಗಿರಲಿಲ್ಲ. ಅವನು ಅದನ್ನು ನಿರಾಶೆಯಿಂದ ಎಸೆದನು. ನಂತರ ಅವನು ಅದನ್ನು ಮತ್ತೆ ಎತ್ತಿಕೊಂಡನು. ಅದು ನಾಳೆ ಉಪಯೋಗಕ್ಕೆ ಬರಬಹುದು. ಅವನು ಟಾರ್ಪಾಲಿನ್ ಹಾಳೆಯಿಂದ ತನ್ನನ್ನು ಮುಚ್ಚಿಕೊಂಡನು. ಒದ್ದೆಯಾದ ಎಲೆಗಳ ನಡುವೆ ಅವನು ಸುರುಳಿ ಸುತ್ತಿಕೊಂಡು ಕುಳಿತಾಗ ಅವನ ಹಲ್ಲುಗಳು ಗಲಾಟೆ ಮಾಡಲು ಪ್ರಾರಂಭಿಸಿದವು. ಇಲ್ಲಿ ಚಳಿಯಿತ್ತು. ಹಗಲಿನಲ್ಲಿ ಶಾಖ ಅಸಹನೀಯವಾಗಿತ್ತು, ಆದರೆ ರಾತ್ರಿಯ ಚಳಿ ಹೆಪ್ಪುಗಟ್ಟುತ್ತಿತ್ತು. ನಂತರ ಶಬ್ದಗಳು ಪ್ರಾರಂಭವಾದವು ಮತ್ತು ದೂರದಲ್ಲಿ ಏನೋ ಜೋರಾಗಿ ಘರ್ಜಿಸುತ್ತಿತ್ತು. ಒಂದು ಜಾಗ್ವಾರ್ ಅಥವಾ ಬಹುಶಃ ಒಂದು ಮಂಗ ಅವನ ಪಕ್ಕದಲ್ಲಿಯೇ ಇತ್ತು. ಎಲೆಗಳು ಚಲಿಸುವ ಶಬ್ದ. ಅದು ಹಾವು ಅಥವಾ ದೊಡ್ಡ ಜೇಡವಾಗಿರಬಹುದು. ಪ್ರತಿ ಶಬ್ದವೂ ಅವನ ನರಗಳನ್ನು ಬಿಗಿಗೊಳಿಸಿತು ಮತ್ತು ನಿದ್ರೆಯನ್ನು ಅಸಾಧ್ಯಗೊಳಿಸಿತು. ಅವನು ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಪ್ರಾರ್ಥಿಸಿದನು. ತನ್ನ ಕುಟುಂಬವನ್ನು ಮಿಸ್ ಮಾಡಿಕೊಂಡು ಈ ಹಸಿರು ಜೈಲಿನಲ್ಲಿ ಸಾಯುತ್ತೇನೆ ಎಂದು ಅವನು ಭಯಪಟ್ಟನು. ಅದು ಅವನ ಜೀವನದ ಅತ್ಯಂತ ಉದ್ದವಾದ ರಾತ್ರಿಯಾಗಿತ್ತು. ಅವನು ಯಾವಾಗಲೂ ಭಯಭೀತನಾಗಿ ಮತ್ತು ಕೆಲವೊಮ್ಮೆ ದಣಿದಿರುತ್ತಾನೆ. ಅವನು ನಿದ್ರೆಗೆ ಜಾರಿರುತ್ತಾನೆ. ಗಿಳಿಯ ಜೋರಾದ ಕೂಗಿನಿಂದ ಅವನು ಗಾಬರಿಗೊಂಡು ಎಚ್ಚರಗೊಂಡನು. ಮರಗಳ ಮೂಲಕ ಮಸುಕಾದ ಬೆಳಕು ಬರುತ್ತಿದೆ. ಅವನು ಬೆಳಿಗ್ಗೆ ಜೀವಂತವಾಗಿದ್ದಾನೆ. ಅವನು ಮೊದಲ ರಾತ್ರಿ ಬದುಕುಳಿದಿದ್ದಾನೆ. ಆಡಮ್ ತನ್ನ ಗಾಯಗೊಂಡ ದೇಹವನ್ನು ಬೇರುಗಳ ನಡುವೆ ಹೊರತೆಗೆದು ಹೊರಬಂದನು. ಅವನ ದೇಹವು ಸೊಳ್ಳೆ ಕಡಿತದಿಂದ ಆವೃತವಾಗಿತ್ತು. ಹಸಿವು ಅವನ ಹೊಟ್ಟೆಯಲ್ಲಿ ಬೆಂಕಿಯಂತೆ ಉರಿಯುತ್ತಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಯೋಚನೆ ಇತ್ತು.
ಇಂದು ಹೊಸ ದಿನ, ನಾನು ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು, ನಾನು ಬದುಕಬೇಕು. ಅವನು ಹೊಳೆಯ ದಿಕ್ಕಿನತ್ತ ನೋಡುತ್ತಿದ್ದ. ನದಿಗಳು ಯಾವಾಗಲೂ ದೊಡ್ಡ ನದಿಯ ಕಡೆಗೆ ಹರಿಯುತ್ತವೆ. ನದಿಗಳಲ್ಲಿ ಜನರಿರುತ್ತಾರೆ. ಅವನು ಹೊಳೆಯಲ್ಲಿ ನಡೆಯಲು ನಿರ್ಧರಿಸಿದನು. ಅವನ ಬದುಕುಳಿಯುವಿಕೆಯ 2ನೇ ದಿನ ಪ್ರಾರಂಭವಾಗುತ್ತಿತ್ತು. ಆಡಮ್ ಹೊಳೆಯ ಉದ್ದಕ್ಕೂ ನಡೆಯಲು ಪ್ರಾರಂಭಿಸಿದನು. ಅದು ಸುಲಭದ ಕೆಲಸವಾಗಿರಲಿಲ್ಲ. ಹೊಳೆಯು ಅನೇಕ ಸ್ಥಳಗಳಲ್ಲಿ ಕಿರಿದಾಗಿತ್ತು, ಬೇರುಗಳು ಮತ್ತು ಬಿದ್ದ ಮರಗಳಿಂದ ನಿರ್ಬಂಧಿಸಲ್ಪಟ್ಟಿತ್ತು, ಮತ್ತು ಅವನ ಬೂಟುಗಳು ಕೆಸರಿನಲ್ಲಿ ಮುಳುಗಿದವು. ಪ್ರತಿ ಹೆಜ್ಜೆಯೊಂದಿಗೆ ತನ್ನನ್ನು ತಾನೇ ಮೇಲಕ್ಕೆ ಎಳೆಯಲು ಅವನು ಹೆಚ್ಚಿನ ಶಕ್ತಿಯನ್ನು ವ್ಯಯಿಸಬೇಕಾಗಿತ್ತು. ಕೆಲವೊಮ್ಮೆ ಅವನು ದಡಕ್ಕೆ ಹತ್ತಿ ಬಳ್ಳಿಗಳ ಮೇಲೆ ಹತ್ತಿ ನಡೆಯಬೇಕಾಗಿತ್ತು, ಆದರೆ ಅದು ಹೆಚ್ಚು ಅಪಾಯಕಾರಿಯಾಗಿತ್ತು. ನೆಲ ಕಾಣದ ಕಾರಣ ಅವನು ಏಕೆ ಹೆಜ್ಜೆ ಹಾಕುತ್ತಿದ್ದಾನೆಂದು ಅವನಿಗೆ ತಿಳಿದಿರಲಿಲ್ಲ. ಅವನು ಮೊದಲ ಬಾರಿಗೆ ಕೊಳೆತ ಮರದ ಮೇಲೆ ಕಾಲಿಟ್ಟಾಗ ಅದು ಮುರಿದು ಅವನು ಒಂದು ಗುಂಡಿಗೆ ಬಿದ್ದನು. ಅದೃಷ್ಟವಶಾತ್ ಅದರಲ್ಲಿ ಯಾವುದೇ ಹಾವುಗಳು ಇರಲಿಲ್ಲ. ಅವನು ಮತ್ತೆ ನೀರಿಗೆ ಹೋದನು ಮತ್ತು ತಣ್ಣೀರು ಅವನ ಗಾಯಗಳನ್ನು ತುರಿಕೆ ಮಾಡಿತು ಮತ್ತು ಪಕ್ಷಿ ಅವನನ್ನು ಎಚ್ಚರಗೊಳಿಸಿತು. ನೀರು ಹರಿಯುವ ಶಬ್ದ. ಅವನು ಹರಿಯುವ ನೀರಿನ ಶಬ್ದವನ್ನು ಮಂತ್ರದಂತೆ ಜಪಿಸಿದನು. ಇದು ನನ್ನನ್ನು ನದಿಗೆ ಕರೆದೊಯ್ಯುತ್ತದೆ. ನದಿಗಳು ನಗರಗಳನ್ನು ತಲುಪುತ್ತವೆ. ಹಸಿವು ಈಗ ಭಯಾನಕ ಪ್ರಾಣಿಯಾಗಿ ಮಾರ್ಪಟ್ಟಿತ್ತು. ಹಿಂದಿನ ದಿನ ಅವನು ತಿಂದ ಚಾಕೊಲೇಟ್ ಬಾರ್ನ ನೆನಪು ಅವನನ್ನು ತೊಂದರೆಗೊಳಿಸಿತು ಮತ್ತು ಅವನ ಹೊಟ್ಟೆಯನ್ನು ಗುನುಗುವಂತೆ ಮಾಡಿತು. ಅವನು ಸಸ್ಯಶಾಸ್ತ್ರಜ್ಞನಾಗಿದ್ದರೂ ಈ ಕಾರ್ಡ್ ಆಡಮ್ಗೆ ಪರಿಚಿತವಾಗಿತ್ತು. ಅವನು ತನ್ನ ಸುತ್ತಲೂ ತಿಳಿದಿರುವ ಯಾವುದೇ ಸಸ್ಯಗಳನ್ನು ನೋಡಲಿಲ್ಲ. ಅನೇಕ ಸಸ್ಯಗಳು ಪ್ರಕಾಶಮಾನವಾದ, ಸುಂದರವಾದ ಹಣ್ಣುಗಳನ್ನು ಹೊಂದಿದ್ದವು, ಆದರೆ ಅವು ವಿಷಕಾರಿ ಎಂದು ಅವನಿಗೆ ತಿಳಿದಿತ್ತು. ಪ್ರಕಾಶಮಾನವಾದ ಬಣ್ಣಗಳು ಸಾಮಾನ್ಯವಾಗಿ ಎಚ್ಚರಿಕೆ ಎಂದು ಅವನು ನೆನಪಿಸಿಕೊಂಡನು. ಅವನು ತನ್ನ ಹಸಿವನ್ನು ನೀಗಿಸಲು ಹೊಳೆಯಿಂದ ನೀರು ಕುಡಿಯುತ್ತಲೇ ಇದ್ದನು. 2ನೇ ದಿನದ ಮಧ್ಯಾಹ್ನದ ಹೊತ್ತಿಗೆ ಅವನು ದಣಿದಿದ್ದನು. ಅವನು ಒಂದು ದೊಡ್ಡ ಮರದ ಕೆಳಗೆ ಕುಳಿತನು. ಸೊಳ್ಳೆಗಳು ಅವನ ತೋಳುಗಳನ್ನು ಮುಚ್ಚಿಕೊಂಡವು. ಅವನು ಅದನ್ನು ಹೊಡೆಯಲು ಪ್ರಯತ್ನಿಸುತ್ತಲೇ ಇದ್ದನು, ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ಅವನು ಪಿಸುಗುಟ್ಟುತ್ತಾ ಹೇಳಿದನು, ನನಗೆ ಬೆಂಕಿ ಬೇಕು. ಬೆಂಕಿ ಈ ಕೀಟಗಳನ್ನು ದೂರವಿಡುತ್ತದೆ. ಅದು ನನಗೆ ಉಷ್ಣತೆ ನೀಡುತ್ತದೆ. ಅದು ರಾತ್ರಿಯ ಪ್ರಾಣಿಗಳನ್ನು ದೂರವಿಡುತ್ತದೆ. ಅವನು ತನ್ನ ಜೇಬಿನಿಂದ ಲೈಟರ್ ಅನ್ನು ತೆಗೆದುಕೊಂಡನು ಮತ್ತು ಅದು ನಿನ್ನೆಗಿಂತ ಸ್ವಲ್ಪ ಒಣಗಿದೆ ಎಂದು ಭಾವಿಸಿದನು. ಅವನು ಕೆಲವು ಒಣಗಿದ ಎಲೆಗಳು ಮತ್ತು ಕೊಂಬೆಗಳನ್ನು ಸಂಗ್ರಹಿಸಿದನು. ನಂತರ ಅವನು ಲೈಟರ್ ಒತ್ತಿ ಕ್ಲಿಕ್ 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 ಒಂದು ಲೈಟ್ ಸ್ಪಾರ್ಕ್. ಆದರೆ ಅದು ಉರಿಯಲಿಲ್ಲ. ಮತ್ತೆ ಕ್ಲಿಕ್ ಮಾಡಿ ಅವನು ಹತಾಶೆಯಿಂದ ಕೂಗಿದನು. ಅವನು ಲೈಟರ್ ಅನ್ನು ನೆಲದ ಮೇಲೆ ಎಸೆಯಲು ಸಿದ್ಧನಾಗಿದ್ದನು, ಆದರೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಶಾಂತನಾದನು. ಗೋಡಮ್ ಲೈಟರ್ ಇನ್ನೂ ಒದ್ದೆಯಾಗಿದೆ ಎಂದು ಭಾವಿಸಿ ಅದನ್ನು ಮತ್ತೆ ತನ್ನ ಜೇಬಿನಲ್ಲಿ ಇಟ್ಟನು. ಅವನು ತನ್ನ ಬಹು ಉಪಕರಣವನ್ನು ನೋಡಿದನು. ಅದರ ಮೇಲೆ ಒಂದು ಸಣ್ಣ ಭೂತಗನ್ನಡಿ ಇತ್ತು, ಆದರೆ ಸೂರ್ಯನ ಬೆಳಕು ಮರಗಳ ಮೂಲಕ ನೆಲವನ್ನು ತಲುಪುತ್ತಿರಲಿಲ್ಲ. ಅವನು ಆಕಾಶವನ್ನು ನೋಡಿದನು ಮತ್ತು ನಿರಾಶೆಗೊಂಡನು. ಸರಿ, ಹಳೆಯ ವಿಧಾನವನ್ನು ಪ್ರಯತ್ನಿಸೋಣ. ಅವನು ಬಹು ಉಪಕರಣದಲ್ಲಿನ ಚಾಕುವನ್ನು ಬಳಸಿಕೊಂಡು ಮರದ ಕೋಲಿನಲ್ಲಿ ಸಣ್ಣ ರಂಧ್ರವನ್ನು ಮಾಡಿ ಅದನ್ನು ತನ್ನ ಕೈಗಳಿಂದ ತಿರುಗಿಸಲು ಪ್ರಯತ್ನಿಸಿದನು. ಅದನ್ನು ಮತ್ತೊಂದು ಚೂಪಾದ ಬ್ಲೇಡ್ನಲ್ಲಿ ಇರಿಸಿದನು. ಅವನು ಅರ್ಧ ಗಂಟೆ ಹೆಣಗಾಡಿದನು. ಅವನ ಅಂಗೈಗಳು ಉರಿಯುತ್ತಿದ್ದವು ಮತ್ತು ಅವನ ಕಣ್ಣುಗಳ ಮೇಲೆ ಬೆವರು ಹರಿಯುತ್ತಿತ್ತು. ಆದರೆ ಸ್ವಲ್ಪ ಹೊಗೆ ಮಾತ್ರ ಇತ್ತು. ಎಲ್ಲಾ ಎಲೆಗಳು ಒದ್ದೆಯಾಗಿದ್ದ ಕಾರಣ ಹೊಗೆ ಸಾಕಾಗಲಿಲ್ಲ ಮತ್ತು ಅವನು ಸುಸ್ತಾಗಿ ಮಲಗಿದನು ಮತ್ತು ವೈಫಲ್ಯವು ಅವನನ್ನು ತಿಂದು ಹಾಕಲು ಪ್ರಾರಂಭಿಸಿತು. ಮುಸ್ಸಂಜೆಯಾಗುತ್ತಿದ್ದಂತೆ ಅವನಿಗೆ ಭಯವಾಗತೊಡಗಿತು. ಬೆಂಕಿಯಿಲ್ಲದ ಇನ್ನೊಂದು ರಾತ್ರಿ. ಅವನು ಕೊನೆಯ ಬಾರಿಗೆ ಲೈಟರ್ ಅನ್ನು ಎತ್ತಿಕೊಂಡನು. ಅದನ್ನು ಬೆಚ್ಚಗಾಗಲು ತನ್ನ ಒಣಗಿದ ಅಂಗಿಯ ಅಂಚಿಗೆ ಬಲವಾಗಿ ಉಜ್ಜಿದನು. ನಂತರ ಅವನು ವಿಮಾನದಿಂದ ಪಡೆದಿದ್ದ ಬ್ಯಾಂಡೇಜ್ನ ಸಣ್ಣ ತುಂಡನ್ನು ಕತ್ತರಿಸಿದನು. ಅದು ಬೇಗನೆ ಬೆಂಕಿ ಹೊತ್ತಿಕೊಂಡ ವಸ್ತುವಾಗಿತ್ತು. ಅವನು ಬ್ಯಾಂಡೇಜ್ ತುಂಡನ್ನು ಒಣಗಿದ ಎಲೆಯ ಮೇಲೆ ಇರಿಸಿ ಲೈಟರ್ ಅನ್ನು ಅದರ ವಿರುದ್ಧ ಹಿಡಿದನು. ಅವನು ತನ್ನ ಉಸಿರನ್ನು ಬಿಗಿ ಹಿಡಿದು ಮತ್ತೆ ಒತ್ತಿದನು. ಕ್ಲಿಕ್ ಕ್ಲಿಕ್ ಮಾಡಿ. ಇದ್ದಕ್ಕಿದ್ದಂತೆ ಕಿತ್ತಳೆ ಜ್ವಾಲೆಯು ಬ್ಯಾಂಡೇಜ್ ತುಂಡಿಗೆ ಹರಡಿತು. ಅವನು ಅದನ್ನು ನಡುಗುವ ಕೈಗಳಿಂದ ಹಿಡಿದನು. ಅವನು ಅದನ್ನು ಒಣಗಿದ ಕೊಂಬೆಗಳ ಮೇಲೆ ಇಟ್ಟನು ಮತ್ತು ಹೊಗೆ ಏರಿತು. ಅವನು ಅದರ ಮೇಲೆ ನಿಧಾನವಾಗಿ ಊದಿದನು ಮತ್ತು ಬೆಂಕಿಯನ್ನು ಹೊತ್ತಿಸಿದನು. ಆಡಮ್ ಸಂತೋಷದ ಕಣ್ಣೀರು ಸುರಿಸಿದನು. ಅದು ಒಂದು ಸಣ್ಣ ಬೆಂಕಿ, ಆದರೆ ಅದು ಪ್ರಪಂಚದ ಅತಿದೊಡ್ಡ ವಿಜಯದಂತೆ ಭಾಸವಾಯಿತು. ಅವನು ಎಚ್ಚರಿಕೆಯಿಂದ ಹೆಚ್ಚಿನ ಕೋಲುಗಳನ್ನು ಸಂಗ್ರಹಿಸಿದನು. ಅವನು ಅವುಗಳನ್ನು ಬೆಂಕಿಯ ಬೆಳಕಿನಲ್ಲಿ ಇಟ್ಟನು. ನನ್ನ ಧೈರ್ಯ ಮರಳಿತು. ಸೊಳ್ಳೆಗಳು ದೂರ ಉಳಿದವು ಮತ್ತು ಬೆಂಕಿಯ ಶಾಖವು ಅವನ ಒದ್ದೆಯಾದ ಬಟ್ಟೆಗಳನ್ನು ಒಣಗಿಸಿತು. ಆ ರಾತ್ರಿ ಅವನು ಮತ್ತೆ ದೊಡ್ಡ ಮರದ ಬೇರುಗಳ ನಡುವೆ ಆಶ್ರಯ ಪಡೆದನು. ಆದರೆ ಈ ಬಾರಿ ಅವನ ಮುಂದೆ ಒಂದು ಬೆಂಕಿಯ ಗುಂಡಿ ಇತ್ತು. ಅವನು ಛಾವಣಿಯಂತೆ ಟಾರ್ಪಾಲಿನ್ ಹಾಳೆಯನ್ನು ಕಟ್ಟಿದನು ಮತ್ತು ರಾತ್ರಿಯ ಶಬ್ದಗಳು ಇನ್ನೂ ಭಯಾನಕವಾಗಿದ್ದವು. ದೂರದಲ್ಲಿ ಜಾಗ್ವಾರ್ ಘರ್ಜಿಸುವುದನ್ನು ಅವನು ಕೇಳಿದನು, ಆದರೆ ಈಗ ಅವನಿಗೆ ಬೆಂಕಿಯ ರಕ್ಷಣೆ ಸಿಕ್ಕಿತು. ಅವನು ತನ್ನ ಕೈಯಲ್ಲಿದ್ದ ಕೊನೆಯ ಚಾಕೊಲೇಟ್ ಬಾರ್ ಅನ್ನು ಒಡೆದು ತೆರೆದನು. ಅವನು ಅದರಲ್ಲಿ ಅರ್ಧವನ್ನು ಮಾತ್ರ ತಿಂದು ಉಳಿದದ್ದನ್ನು ನಾಳೆಗೆ ಪಕ್ಕಕ್ಕೆ ಇಟ್ಟನು. ಅವನು ಬೆಂಕಿಯನ್ನು ದಿಟ್ಟಿಸುತ್ತಾ ತನ್ನ ಹೆಂಡತಿ ಮತ್ತು ಮಗಳ ಬಗ್ಗೆ, ಅವರ ನಗುತ್ತಿರುವ ಮುಖಗಳ ಬಗ್ಗೆ ಯೋಚಿಸಿದನು. ನನ್ನ ಮನಸ್ಸಿನಲ್ಲಿ, ನಾನು ಸಾಯುವುದಿಲ್ಲ. ಎಷ್ಟೇ ಬೆಲೆ ತೆತ್ತಾದರೂ ನಾನು ನಿನ್ನ ಬಳಿಗೆ ಹಿಂತಿರುಗುತ್ತೇನೆ ಎಂದು ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು. ಅವನು ಕೈಯಲ್ಲಿ ಚಾಕುವನ್ನು ಬಿಗಿಯಾಗಿ ಹಿಡಿದು ಬೆಂಕಿಯ ಸುರಕ್ಷತೆಯಲ್ಲಿ ನಿದ್ರಿಸಿದನು. 3ನೇ ಬೆಳಿಗ್ಗೆ ಬೆಂಕಿಯನ್ನು ಮುಂದುವರಿಸಲು ಅವನಿಗೆ ಸಾಧ್ಯವಾಯಿತೆ? ಅವನು ರಾತ್ರಿಯಲ್ಲಿ ಹಲವಾರು ಬಾರಿ ಎದ್ದು ಕಟ್ಟಿಗೆಯನ್ನು ಸುಡುತ್ತಿದ್ದನು.
ಅವನ ಇಡೀ ದೇಹವು ನೋಯುತ್ತಿದ್ದರೂ ಅವನ ಮನಸ್ಸು ಸ್ಪಷ್ಟವಾಗಿತ್ತು. ಅವನಿಗೆ ಒಂದು ಗುರಿಯಿತ್ತು, ಈ ಹೊಳೆಯನ್ನು ಅನುಸರಿಸಿ. ಅವನು ಬೆಂಕಿಯಿಂದ ಒಂದು ಹಸಿರು ಕೋಲನ್ನು ತೆಗೆದುಕೊಂಡು ಅದರ ತುದಿಯನ್ನು ಬೆಂಕಿಯ ಕಡೆಗೆ ತೋರಿಸಿದನು. ಒಂದು ಈಟಿಯಂತೆ, ಯಾವುದನ್ನೂ ಬೇಟೆಯಾಡಲು ಅಲ್ಲ, ಏನನ್ನಾದರೂ ಆಕ್ರಮಿಸಲು. ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅವನು ತನ್ನ ಪ್ರಯಾಣವನ್ನು ಮುಂದುವರಿಸಲು ಸಿದ್ಧನಾದನು. ಹೊಳೆಯ ಉದ್ದಕ್ಕೂ ನಡೆಯುತ್ತಿದ್ದಾಗ ಅವನು ಇದ್ದಕ್ಕಿದ್ದಂತೆ ನಿಂತು ಕೆಸರಿನಲ್ಲಿ ಕೆಲವು ಹೆಜ್ಜೆ ಗುರುತುಗಳನ್ನು ನೋಡಿದನು. ಅವು ಮನುಷ್ಯರಲ್ಲ, ಗುರುತುಗಳು ತುಂಬಾ ದೊಡ್ಡದಾಗಿದ್ದವು, ಅವು ಸ್ಪಷ್ಟವಾಗಿದ್ದವು. ಒಂದು ಬೆಕ್ಕಿನಂಥ ಜಾಗ್ವಾರ್ ಹೊಳೆಯಿಂದ ನೀರು ಕುಡಿಯಲು ಬಂದಿರಬೇಕು. ಹೆಜ್ಜೆಗಳ ಸದ್ದು ತಾಜಾವಾಗಿತ್ತು, ಅಂದರೆ ಅವು ಹತ್ತಿರದಲ್ಲಿವೆ ಎಂದರ್ಥ. ಆಡಮ್ ಉಸಿರು ಬಿಗಿ ಹಿಡಿದುಕೊಂಡನು. ಅವನು ಸುತ್ತಲೂ ನೋಡಿದನು, ಮರಗಳ ನಡುವಿನ ನೆರಳುಗಳನ್ನು ಇಣುಕಿ ನೋಡಿದನು, ಆದರೆ ಏನೂ ಕಾಣಲಿಲ್ಲ. ಆದರೆ ಅವನಿಗೆ ತಿಳಿದಿತ್ತು, ಅವನು ಈಗ ಒಬ್ಬಂಟಿಯಾಗಿಲ್ಲ, ಏನೋ ಅವನನ್ನು ಗಮನಿಸುತ್ತಿತ್ತು. ಅವನು ತನ್ನ ಕೈಯಲ್ಲಿದ್ದ ಚೂಪಾದ ಕೋಲನ್ನು ಬಿಗಿಯಾಗಿ ಹಿಡಿದನು. ಅದು ಆ ಭಯಂಕರ ಮನುಷ್ಯನ ಗಂಟಲಿಗೆ ಮುಳ್ಳಿನಂತೆ ಅಂಟಿಕೊಂಡಿತು. ಅವನು ಮುಂದೆ ನಡೆದನು, ಆದರೆ ಈಗ ಪ್ರತಿಯೊಂದು ಹೊಡೆತವೂ ಬಹಳ ಜಾಗರೂಕವಾಗಿತ್ತು. ಪ್ರತಿಯೊಂದು ಸಣ್ಣ ನೆಕ್ಕುವಿಕೆಯೂ ಆಡಮ್ಗೆ ಆಘಾತವನ್ನುಂಟು ಮಾಡಿತು. ಜಾಗ್ವಾರ್ನ ಹೆಜ್ಜೆಗಳು ಅವನ ಆತ್ಮವಿಶ್ವಾಸವನ್ನು ಛಿದ್ರಗೊಳಿಸಿದ್ದವು. ಈಗ ಅವನು ಬಲಿಪಶುವಾಗಿದ್ದನು. ಕಾಡಿನಲ್ಲಿರುವ ಅತ್ಯಂತ ಭಯಾನಕ ಪರಭಕ್ಷಕ ಪ್ರಾಣಿಯು ತನ್ನನ್ನು ಹಿಂಬಾಲಿಸುತ್ತಿರಬಹುದು ಎಂಬ ಆಲೋಚನೆಯಿಂದ ಅವನ ಹೃದಯ ಬಡಿಯಿತು. ಅವನು ಹೊಳೆಯ ಉದ್ದಕ್ಕೂ ತನ್ನ ಪ್ರಯಾಣವನ್ನು ಮುಂದುವರಿಸಿದನು. ಹಕ್ಕಿ ಈಗ ನಿಧಾನವಾಗಿತ್ತು. ಅವನ ಕಣ್ಣುಗಳು ಆ ಪ್ರದೇಶದಲ್ಲಿ ಏನಾದರೂ ಚಲಿಸುತ್ತಿದೆಯೇ ಎಂದು ಪರಿಶೀಲಿಸುತ್ತಿದ್ದವು. ಅವನು ತನ್ನ ಕೈಯಲ್ಲಿದ್ದ ಚೂಪಾದ ಕೋಲನ್ನು ಬಿಗಿಯಾಗಿ ಹಿಡಿದನು. ಜಾಗ್ವಾರ್ ವಿರುದ್ಧ ಅದು ಎಷ್ಟು ಪರಿಣಾಮಕಾರಿ ಎಂದು ಅವನಿಗೆ ತಿಳಿದಿರಲಿಲ್ಲ, ಆದರೆ ಅದು ಸಮಾಧಾನಕರವಾಗಿತ್ತು. ಗಂಟೆಗಳು ಕಳೆದವು. ಮಧ್ಯಾಹ್ನದ ಹೊತ್ತಿಗೆ ಹೆಜ್ಜೆ ಗುರುತುಗಳು ತೆಳುವಾಗುತ್ತಿರುವುದನ್ನು ಅವನು ಗಮನಿಸಿದನು. ಆದರೆ ಅದು ದಾರಿ ತಪ್ಪಿರಬಹುದು, ಅದು ನೀರು ಕುಡಿಯಲು ಮಾತ್ರ ಬಂದಿರಬಹುದು. ಅವನು ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದನು. ಈ ಕಾಡಿನಲ್ಲಿ ನನಗಿಂತ ಸುಲಭವಾದ ಬೇಟೆಗಳಿವೆ. ಆದರೆ ಯಾರೋ ತನ್ನ ಕತ್ತಿನ ಹಿಂಭಾಗವನ್ನು ದಿಟ್ಟಿಸಿ ನೋಡುತ್ತಿರುವಂತೆ ಅವನಿಗೆ ನಿರಂತರವಾಗಿ ಅನಿಸಲು ಪ್ರಾರಂಭಿಸಿತು. ಮೂರನೇ ದಿನದ ಮಧ್ಯಾಹ್ನದ ಹೊತ್ತಿಗೆ ಹೊಳೆ ಅಗಲವಾಗಲು ಪ್ರಾರಂಭಿಸಿತು. ಅದು ಒಳ್ಳೆಯ ಸೂಚನೆಯಾಗಿತ್ತು. ಸಣ್ಣ ಹೊಳೆಗಳು ಒಂದೇ ನದಿಯಲ್ಲಿ ವಿಲೀನವಾಗುತ್ತಿದ್ದವು. ಅವನ ಹೊಟ್ಟೆ ನೋಯಲು ಪ್ರಾರಂಭಿಸಿತ್ತು. ಕಳೆದ 24 ಗಂಟೆಗಳಲ್ಲಿ ಅವನ ದೇಹವನ್ನು ಪ್ರವೇಶಿಸಿದ್ದ ಏಕೈಕ ವಿಷಯವೆಂದರೆ ಅವನು ಹಿಂದಿನ ದಿನ ತಿಂದಿದ್ದ ಚಾಕೊಲೇಟ್ ಬಾರ್ನ ಅರ್ಧ ತುಂಡು. ಅವನ ಶಕ್ತಿ ಬೇಗನೆ ಖಾಲಿಯಾಗುತ್ತಿದೆ ಎಂದು ಅವನಿಗೆ ತಿಳಿದಿತ್ತು. ಅವನಿಗೆ ಏನನ್ನಾದರೂ ತಿನ್ನಲೇಬೇಕಿತ್ತು. ಒಬ್ಬ ಸಸ್ಯಶಾಸ್ತ್ರಜ್ಞನಾಗಿ ಅವನಿಗೆ ಸಸ್ಯಗಳ ಬಗ್ಗೆ ಬಹಳಷ್ಟು ತಿಳಿದಿತ್ತು. ಆದರೆ ಅಮೆಜಾನ್ ಅವನ ಅಧ್ಯಯನ ಕ್ಷೇತ್ರವಾಗಿರಲಿಲ್ಲ. ಇಲ್ಲಿರುವ 90% ಸಸ್ಯಗಳು ಅವನಿಗೆ ಪರಿಚಯವಿಲ್ಲದವು, ಮತ್ತು ಯಾವುದು ವಿಷಕಾರಿ ಮತ್ತು ಯಾವುದೂ ಅಲ್ಲ ಎಂದು ಅವನಿಗೆ ತಿಳಿಯಲು ಯಾವುದೇ ಮಾರ್ಗವಿರಲಿಲ್ಲ. ಅವನು ಹತಾಶೆಯಿಂದ ಸುತ್ತಲೂ ನೋಡಿದನು. ಆಗ ಅವನು ಅದನ್ನು ನೋಡಿದನು. ಒಂದು ತಾಳೆ ಮರ ಬಿದ್ದಿತ್ತು. ಅದರ ಮೇಲ್ಭಾಗ ಕೊಳೆಯಲು ಪ್ರಾರಂಭಿಸಿತ್ತು. ಅದು ಪಾಮೆಟ್ಟೋ ಹೃದಯವಾಗಿರಲಿಲ್ಲ, ಆದ್ದರಿಂದ ಅದು ಇರಲು ಸಾಧ್ಯವಿಲ್ಲ. ಆದರೆ ಕೊಳೆಯುತ್ತಿರುವ ತಾಳೆ ಮರದಲ್ಲಿ ಕೊಳೆತ ಮರವನ್ನು ಕತ್ತರಿಸಲು ಅವನು ತನ್ನ ಉಪಯುಕ್ತ ಚಾಕುವಿನಿಂದ ಬಳಸಿದನು. ಒಳಗೆ ದಪ್ಪ ಬಿಳಿ ಹುಳುಗಳು ಇದ್ದವು. ಸಾಮಾನ್ಯವಾಗಿ ಇದನ್ನು ನೋಡಿದಾಗ ಅವನಿಗೆ ವಾಕರಿಕೆ ಬರುತ್ತಿತ್ತು. ಆದರೆ ಈಗ ಅವನ ಮೆದುಳು ಒಂದು ಮಾತನ್ನು ಕಿರುಚಿತು. ತಾಳೆ ಜೀರುಂಡೆಯಲ್ಲಿ ಪ್ರೋಟೀನ್ ಅನ್ನು ಹಾರ್ವಾ ಎಂದು ಕರೆಯಲಾಗುತ್ತದೆ ಎಂದು ಅವನಿಗೆ ನೆನಪಾಯಿತು. ಅಮೆಜಾನ್ನ ಸ್ಥಳೀಯ ಜನರು ಇದನ್ನು ತಿನ್ನುತ್ತಾರೆ. ಇದು ಸುರಕ್ಷಿತವಾಗಿದೆ. ಅವನು ನಡುಗುವ ಕೈಗಳಿಂದ ಆ ಹುಳವನ್ನು ಎತ್ತಿಕೊಂಡನು. ಅದು ಅವನ ಕೈಯಲ್ಲಿ ಕುಳಿತು ಸುಳಿಯಿತು. ಕಣ್ಣು ಮುಚ್ಚಿ ಉಸಿರು ಬಿಗಿ ಹಿಡಿದುಕೊಂಡು ಅದನ್ನು ಬಾಯಿಗೆ ಹಾಕಿಕೊಂಡನು. ಅದು ವಿಚಿತ್ರವಾದ ರುಚಿಯನ್ನು ಹೊಂದಿತ್ತು, ಕೆನೆಭರಿತ ಕೊಬ್ಬಿನ ವಸ್ತುವಿನಂತೆ. ಅವನು 2 ಬಾರಿ ಯೋಚಿಸಲಿಲ್ಲ. ಅವನು ಸಿಕ್ಕ 5 ಅಥವಾ 6 ಹುಳುಗಳನ್ನು ಬೇಗನೆ ತಿಂದುಬಿಟ್ಟನು. ಅದು ಅತಿ ಹೆಚ್ಚಿನ ಊಟವಾಗಿರಲಿಲ್ಲ, ಆದರೆ ಅದು ಅವನ ದೇಹಕ್ಕೆ ಅಗತ್ಯವಾದ ಇಂಧನವನ್ನು ನೀಡಿತು ಮತ್ತು ಹಸಿವಿನ ಘರ್ಜನೆಯನ್ನು ತಾತ್ಕಾಲಿಕವಾಗಿ ತಣಿಸಿತು. ಸಂಜೆಯ ಹೊತ್ತಿಗೆ ಹೊಳೆ ಸಣ್ಣ ನದಿಯಾಗಿ ಮಾರ್ಪಟ್ಟಿತ್ತು. ಅದರ ದಡದಲ್ಲಿ ಒಂದು ಮರಳಿನ ದಿಬ್ಬ ಕಾಣುತ್ತಿತ್ತು. ಅವನು ರಾತ್ರಿ ಇಲ್ಲಿಯೇ ಇರಲು ನಿರ್ಧರಿಸಿದನು. ಅವನ ಹಸಿವು ಕಡಿಮೆಯಾಯಿತು. ಅವನ ಗಮನ ಜಾಗ್ವಾರ್ ಕಡೆಗೆ ತಿರುಗಿತು. ನಿನ್ನೆ ಅವನಿಗೆ ಬೆಂಕಿಯ ರಕ್ಷಣೆ ಇತ್ತು, ಇಂದು ಅವನಿಗೆ ಅದು ಬೇಕಿತ್ತು. ಅದು ಅದಕ್ಕಿಂತ ದೊಡ್ಡದಾಗಿತ್ತು. ಅವನು ಸುಮಾರು 1 ಗಂಟೆ ಉರುವಲು ಸಂಗ್ರಹಿಸಿದನು. ಒಣಗಿದ ಮರದ ತುಂಡುಗಳನ್ನು ದೊಡ್ಡ ರಾಶಿಯಲ್ಲಿ ರಾಶಿ ಹಾಕಲಾಯಿತು ಮತ್ತು ಲೈಟರ್ ಈಗ ಚೆನ್ನಾಗಿ ಒಣಗಿತ್ತು. ಒಂದೇ ಕ್ಲಿಕ್ನಲ್ಲಿ ಬೆಂಕಿಯನ್ನು ಹೊತ್ತಿಸಿ ಅವನು ದೊಡ್ಡ ಬೆಂಕಿಯ ಗುಂಡಿಯನ್ನು ಸಿದ್ಧಪಡಿಸಿದನು. ಬೆಂಕಿಯ ಬೆಳಕು ಕತ್ತಲೆಯೊಳಗೆ ಹರಡಿತು. ಅವನು 2 ಮರಗಳ ನಡುವೆ ಟಾರ್ಪಲ್ ಹಾಳೆಯನ್ನು ಎಳೆದು ಕಟ್ಟಿದನು. ಅದರ ಕೆಳಗೆ ಒಂದು ಸಣ್ಣ ಛಾವಣಿ ಮಾಡಿ ಅದರ ಮೇಲೆ ಎಲೆಗಳನ್ನು ರಾಶಿ ಹಾಕಿ ಹಾಸಿಗೆ ಮಾಡಿದ. ಇಂದು ರಾತ್ರಿ ನಾನು ನಿದ್ರಿಸುವುದಿಲ್ಲ ಎಂದು ಅವನು ನಿರ್ಧರಿಸಿದನು. ಕತ್ತಲೆ ಆಳವಾಯಿತು ಮತ್ತು ಕಾಡಿನ ಭಯಾನಕ ಸ್ವರಮೇಳ ಮತ್ತೆ ಪ್ರಾರಂಭವಾಯಿತು. ಅವನು ಬೆಂಕಿಯ ಬಳಿ ಕಾವಲು ಕಾಯುತ್ತಾ ಕುಳಿತನು, ಚೂಪಾದ ಕೋಲು ಹಿಡಿದುಕೊಂಡನು. ಮಧ್ಯರಾತ್ರಿ ಮೀರಿತ್ತು. ಇದ್ದಕ್ಕಿದ್ದಂತೆ ಅವನ ಹತ್ತಿರದ ಪೊದೆಗಳಲ್ಲಿ ಏನೋ ಚಲಿಸಿತು, ದೊಡ್ಡದು ಏನೋ, ಮತ್ತು ಆಡಮ್ ಮೇಲಕ್ಕೆ ಹಾರಿದನು. ಅವನು ಬೆಂಕಿಯಿಂದ ಅರ್ಧ ಸುಟ್ಟ ಮರದ ತುಂಡನ್ನು ಎತ್ತಿಕೊಂಡು, ಯಾರಿದ್ದಾನೆ ಎಂದು ಕೂಗಿದನು.
ನಡುಗುತ್ತಾ ಬೆಂಕಿಯ ಬೆಳಕಿನಲ್ಲಿ ಹೊಳೆಯುತ್ತಿದ್ದ 2 ಹಸಿರು ಕಣ್ಣುಗಳು ಪೊದೆಗಳಿಂದ ಅವನನ್ನು ದಿಟ್ಟಿಸುತ್ತಿದ್ದವು. ನಂತರ ಜಾಗ್ವಾರ್ನಿಂದ ಒಂದು ಸಣ್ಣ ಭಯಾನಕ ಘರ್ಜನೆ ಕೇಳಿಬಂತು. ಅದು ನಿಧಾನವಾಗಿ ಪೊದೆಗಳಿಂದ ಹೊರಬಂದಿತು. ಅದು ಆಡಮ್ ಮತ್ತು ಬೆಂಕಿಯ ನಡುವೆ ಕೇವಲ 20 ಅಡಿ ದೂರದಲ್ಲಿ ನಿಂತಿತ್ತು. ಅದು ಒಂದು ದೊಡ್ಡ ಪ್ರಾಣಿಯಾಗಿತ್ತು. ಬೆಂಕಿಯ ಬೆಳಕಿನಲ್ಲಿ ಅದರ ಚುಕ್ಕೆಗಳು ಹೊಳೆಯುತ್ತಿದ್ದವು. ಅದು ಅವನನ್ನೇ ದಿಟ್ಟಿಸುತ್ತಿತ್ತು. ತನ್ನ ಬೇಟೆಯನ್ನು ಅಳೆಯುವಾಗ ಭಯವು ಆಡಮ್ನ ದೇಹವನ್ನು ಹೆಪ್ಪುಗಟ್ಟಿತು. ಆದರೆ ಹೋರಾಡುವ ಅಥವಾ ಸಾಯುವ ಪ್ರವೃತ್ತಿ ಅವನನ್ನು ನಿಯಂತ್ರಿಸಿತು. ಓಹ್! ಅವನು ಉರಿಯುತ್ತಿರುವ ಕಟ್ಟಿಗೆಯನ್ನು ಎತ್ತಿಕೊಂಡು ಜಾಗ್ವಾರ್ ಕಡೆಗೆ ಕೈ ಬೀಸುತ್ತಾ, ಇನ್ನೂ ಹತ್ತಿರ ಬರಬೇಡ ಎಂದು ಕೂಗುತ್ತಾ ಬೆಂಕಿಯಿಂದ ಮತ್ತಷ್ಟು ದೂರ ಹೋದನು. ಜಾಗ್ವಾರ್ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಿತು. ಜ್ವಾಲೆಗಳು ಅದರ ಕಡೆಗೆ ಹಾರುತ್ತಿದ್ದವು. ಅದು ಸ್ವಲ್ಪ ಸಮಯ ಅಲ್ಲಿಯೇ ನಿಂತಿತು. ಅದು ಅವನನ್ನೇ ದಿಟ್ಟಿಸಿ ನೋಡಿತು. ಆಡಮ್ನ ಘರ್ಜನೆ ಮತ್ತು ಬೆಂಕಿಯ ಬೆದರಿಕೆ ಅದನ್ನು ಗೊಂದಲಗೊಳಿಸಿತು. ಇದು ಸುಲಭವಾದ ಬೇಟೆಯಲ್ಲ ಎಂದು ಅದಕ್ಕೆ ತಿಳಿದಿತ್ತು. ಕೊನೆಯದಾಗಿ ಒಂದು ಘರ್ಜನೆಯೊಂದಿಗೆ ಆ ಬೃಹತ್ ಮೃಗವು ತಿರುಗಿತು. ಅವನು ಮೌನವಾಗಿ ಕಾಡಿನ ಕತ್ತಲೆಗೆ ಮರಳಿದನು. ಆಡಮ್ ಸುಸ್ತಾಗಿ ನೆಲದ ಮೇಲೆ ಕುಳಿತನು. ಅವನ ಇಡೀ ದೇಹವು ನಡುಗುತ್ತಿತ್ತು. ಸ್ವಲ್ಪ ಸಮಯದವರೆಗೆ ಅದು ಮಾಯವಾಗಿತ್ತು. ಆ ರಾತ್ರಿ ಅವನಿಗೆ ಮತ್ತೆ ನಿದ್ರೆ ಬರಲಿಲ್ಲ. ಕೈಯಲ್ಲಿ ಉರಿಯುವ ಕೋಲು ಹಿಡಿದು ಅವನು ಬೆಳಿಗ್ಗೆಗಾಗಿ ಕಾಯುತ್ತಿದ್ದನು. 4ನೇ ದಿನ ಸೂರ್ಯ ಉದಯಿಸಿದಾಗ ಆಡಮ್ ದಣಿದಿದ್ದನು. ನಿದ್ದೆಯಿಲ್ಲದ ರಾತ್ರಿ ಅವನನ್ನು ಸುಸ್ತಾಗಿಸಿತು. ಆದರೆ ಅವನು ಜೀವಂತವಾಗಿದ್ದನು. ಜಾಗ್ವಾರ್ ಹಿಂತಿರುಗುವುದಿಲ್ಲ ಎಂದು ಅವನು ಆಶಿಸಿದನು. ಅವನು ತನ್ನ ಕೊನೆಯ ಚಾಕೊಲೇಟ್ ಬಾರ್ ಮತ್ತು ಅರ್ಧ ತುಂಡನ್ನು ತಿಂದು ನದಿಯ ಉದ್ದಕ್ಕೂ ಮುಂದುವರೆದನು. ಈಗ ನಡೆಯುವುದು ಸುಲಭ. ನದಿ ಅಗಲವಾಗಿತ್ತು. ಕೆಲವು ಸ್ಥಳಗಳಲ್ಲಿ ನೀರು ಮೊಣಕಾಲು ಆಳ ಮಾತ್ರ ಇತ್ತು. ಸುಮಾರು 2 ಗಂಟೆಗಳ ಕಾಲ ನಡೆದ ನಂತರ ಅವನು ಅದನ್ನು ನೋಡಿದನು. ನದಿಯ ಇನ್ನೊಂದು ಬದಿಯಲ್ಲಿ ಮರಕ್ಕೆ ಕಟ್ಟಲಾದ ಹಗ್ಗ. ಅದು ಸಾಮಾನ್ಯ ಹಗ್ಗವಾಗಿರಲಿಲ್ಲ. ಪ್ಲಾಸ್ಟಿಕ್ ಬಾಟಲಿಗಳನ್ನು ಒಟ್ಟಿಗೆ ಕಟ್ಟಿ ಮೀನು ಹಿಡಿಯಲು ಜನರು ಮಾಡಿದ ಒಂದು ರೀತಿಯ ಬಲೆ ಅದು. ಅವನ ಹೃದಯ ಒಂದು ಕ್ಷಣ ಬಡಿಯಲಿಲ್ಲ. ಎಲ್ಲೋ ಹತ್ತಿರದಲ್ಲಿ ಜನರು ಇದ್ದರು. ಬಹುಶಃ ಒಂದು ಹಳ್ಳಿ ಅಥವಾ ಮೀನುಗಾರರ ಶಿಬಿರ. ತಪ್ಪಿಸಿಕೊಳ್ಳುವ ಸಾಧ್ಯತೆ ಅವನ ಮುಂದೆ ಮೊದಲ ಬಾರಿಗೆ ಕಾಣಿಸಿಕೊಂಡಿತು. ಅವನು ಉತ್ಸಾಹದಿಂದ ನದಿಯ ಹರಿವಿನೊಂದಿಗೆ ವೇಗವಾಗಿ ನಡೆದನು. ಅವನು ತನ್ನ ಎಲ್ಲಾ ನೋವು ಮತ್ತು ಆಯಾಸವನ್ನು ಮರೆತನು. ಅವನು ತಪ್ಪಿಸಿಕೊಳ್ಳುತ್ತಾನೆ. ಅವನು ಮನೆಗೆ ಹಿಂತಿರುಗುತ್ತಾನೆ. ಮಾನವ ಎಂಬ ಪದವು ಅವನ ದಣಿದ ಮೆದುಳಿನಲ್ಲಿ ಗಂಟೆಯಂತೆ ಮೊಳಗಿತು. 4 ದಿನಗಳ ನರಕಯಾತನೆಯ ನಂತರ ಮೊದಲ ಬಾರಿಗೆ ಅವನ ಮುಂದೆ ಒಂದು ಸಣ್ಣ ಆಶಾಕಿರಣ ಕಾಣಿಸಿಕೊಂಡಿತು. ನದಿ ದಾಟುವ ಬಗ್ಗೆ ಅವನಿಗೆ ಎರಡನೇ ಯೋಚನೆ ಇರಲಿಲ್ಲ. ಅವನ ಆಯಾಸವೆಲ್ಲವೂ ಮಾಯವಾಯಿತು. ನದಿ ಅಗಲವಾಗಿತ್ತು, ಆದರೆ ಅದೃಷ್ಟವಶಾತ್ ಪ್ರವಾಹ ಕಡಿಮೆಯಾಗಿತ್ತು. ನಾನು ಮತ್ತು ಜೋ ನೀರಿನ ಮೂಲಕ ಇನ್ನೊಂದು ಬದಿಗೆ ನಡೆದೆವು. ಅವನು ಹಗ್ಗದ ಹತ್ತಿರ ಬಂದನು. ಅದು ಸಾಮಾನ್ಯ ಪ್ಲಾಸ್ಟಿಕ್ ಹಗ್ಗವಾಗಿರಲಿಲ್ಲ. ಬದಲಾಗಿ ವಿವಿಧ ರೀತಿಯ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ತೆಂಗಿನ ಚಿಪ್ಪುಗಳನ್ನು ಒಟ್ಟಿಗೆ ಕಟ್ಟಿ ಇದನ್ನು ತಯಾರಿಸಲಾಗಿತ್ತು. ಕೊಕ್ಕೆಗಳ ಬದಲಿಗೆ ಅದು ಹರಿತವಾದ ಮರದ ಕೋಲುಗಳನ್ನು ಬಳಸಿತು. ಅದರಲ್ಲಿ ಒಂದು ಮೀನು ಸಿಲುಕಿಕೊಂಡಿತ್ತು. ಅದು ಕೊಳೆಯಲು ಪ್ರಾರಂಭಿಸಿತ್ತು. ಹೇಗೂ ಅವು ಬಹಳ ಹಿಂದೆಯೇ ಇಲ್ಲಿರಬೇಕು. ಅವನು ನದಿಯ ದಡದಲ್ಲಿ ಎಚ್ಚರಿಕೆಯಿಂದ ನಡೆದನು. ಅವನು ಹೆಚ್ಚು ದೂರ ಹೋಗಬೇಕಾಗಿಲ್ಲ. ಅವನ ಕಣ್ಣುಗಳು ಹೆಚ್ಚಿನ ಸುಳಿವುಗಳನ್ನು ಹುಡುಕುತ್ತಿದ್ದವು. ಮರಗಳ ನಡುವೆ ಒಂದು ಸಣ್ಣ ಮಾರ್ಗ, ಮಾನವ ಹೆಜ್ಜೆಗುರುತುಗಳಿಂದ ಗುರುತಿಸಲ್ಪಟ್ಟ ತೆಳುವಾದ ಮಾರ್ಗ. ಅವನು ಅವನನ್ನು ಹಿಂಬಾಲಿಸಲು ನಿರ್ಧರಿಸಿದನು. ಅವನ ಹೃದಯ ವೇಗವಾಗಿ ಬಡಿಯುತ್ತಿತ್ತು. ಸಂತೋಷದಿಂದ ಮತ್ತು ಅದೇ ಸಮಯದಲ್ಲಿ ಅವನಿಗೆ ಯಾರು ಸಹಾಯ ಮಾಡುತ್ತಾರೆ ಎಂಬ ಸ್ವಲ್ಪ ಭಯದಿಂದ ಅವನನ್ನು ಒಂದು ಸಣ್ಣ ಹಳ್ಳಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಎಲೆಗಳಿಂದ ಆವೃತವಾದ 3 ಅಥವಾ 4 ಸಣ್ಣ ಗುಡಿಸಲುಗಳಿದ್ದವು. ಅದು ಹಳ್ಳಿಯಾಗಿರಲಿಲ್ಲ. ಅದು ಸ್ವಲ್ಪ ತಾತ್ಕಾಲಿಕ ಆಶ್ರಯ ಅಥವಾ ಶಿಬಿರದಂತೆ ಕಾಣುತ್ತದೆ. ಮೀನುಗಾರರು ಅಥವಾ ಬೇಟೆಗಾರರು ಬಳಸುವ ಏನು. ಹಲೋ. ಆಡಮ್ ತನ್ನ ಧ್ವನಿಯನ್ನು ನಿಲ್ಲಿಸಿ ಕರೆದನು. ಅಲ್ಲಿ ಯಾರಾದರೂ ಇದ್ದಾರೆಯೇ? ಮೌನ. ಅವನು ನಿಧಾನವಾಗಿ ಗುಡಿಸಲಿನ ಕಡೆಗೆ ನಡೆದನು. ಅದು ಖಾಲಿಯಾಗಿತ್ತು. ನೆಲದ ಮೇಲೆ ಸುಟ್ಟ ಮರದ ಅವಶೇಷಗಳು ಇದ್ದವು. ಒಲೆ ತಣ್ಣಗಿತ್ತು. ಅವರು ಹೋಗಿ ಕನಿಷ್ಠ 1 ದಿನವಾದರೂ ಆಗಿರಬೇಕು. ಅವನ ಉತ್ಸಾಹ ನಿರಾಶೆಗೆ ದಾರಿ ಮಾಡಿಕೊಟ್ಟಿತು. ಅವನು ತಡವಾಯಿತು. ಅವನು ಸುಸ್ತಾಗಿ ನೆಲದ ಮೇಲೆ ಕುಳಿತನು. ಏನು ಮಾಡಬೇಕು? ಅವನು ಇಲ್ಲಿ ಕಾಯಬೇಕೇ ಅಥವಾ ನದಿಯ ಉದ್ದಕ್ಕೂ ನಡೆಯುವುದನ್ನು ಮುಂದುವರಿಸಬೇಕೇ? ಅವರು ಇನ್ನೂ ಹಿಂಜರಿಯುತ್ತಾರೆಯೇ ಎಂದು ನೋಡಲು ಅವನು ಇತರ ಗುಡಿಸಲುಗಳನ್ನು ಪರಿಶೀಲಿಸಿದನು. ಅಲ್ಲಿ ಕೆಲವು ವಸ್ತುಗಳನ್ನು ಬಿಡಲಾಗಿತ್ತು ಎಂದು ಅವನು ನೋಡಿದನು. ಅವನು ಮರದಿಂದ ಕೆತ್ತಿದ ಬಟ್ಟಲನ್ನು ತೆಗೆದುಕೊಂಡು ಅದಕ್ಕೆ ಒಣಗಿದ ಹಣ್ಣಿನ ಸಿಪ್ಪೆಗಳು ಮತ್ತು ಮೀನಿನ ಮೂಳೆಗಳನ್ನು ಬೆರೆಸಿ ನೀರು ತಂದನು. ಅವನು ಅದನ್ನು ಕುಡಿದನು. ಹಿಂದಿನ ರಾತ್ರಿಯ ನಿದ್ರಾಹೀನತೆ ಮತ್ತು ಈಗ ಈ ನಿರಾಶೆ ಅವನನ್ನು ದಣಿದಿತ್ತು. ಗುಡಿಸಲಿನ ನೆರಳಿನಲ್ಲಿ ಕುಳಿತಾಗ ಅವನಿಗೆ ನಡುಕ ಬಂದಿತು. ಹೊರಗೆ ತುಂಬಾ ಬಿಸಿಲಿದ್ದರೂ ಅವನು ಸ್ನಾನ ಮಾಡುತ್ತಿದ್ದನು. ಅವನ ತಲೆಯ ಮೇಲಿನ ಗಾಯವು ಹುಣ್ಣಾಗಲು ಪ್ರಾರಂಭಿಸಿದೆ. ಅವನು ಬ್ಯಾಂಡೇಜ್ ತೆಗೆದು ಗಾಯವನ್ನು ತೆರೆಯುತ್ತಿದ್ದಾನೆ.
ಅದು ಕೆಂಪು ಬಣ್ಣದ್ದಾಗಿದ್ದು ದ್ರವದಿಂದ ಊದಿಕೊಂಡಿದೆ. ಕಳೆದ 4 ದಿನಗಳಿಂದ ಈ ಮಣ್ಣು ಮತ್ತು ಬೆವರಿನ ಕೆಳಗೆ ಮಲಗಿದ್ದರ ಪರಿಣಾಮಗಳು ಅವನ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿವೆ. ಸೋಂಕು ಅವನ ದೇಹದಾದ್ಯಂತ ಹರಡುತ್ತಿದೆ. ಇಲ್ಲ, ಇದು ಈಗ ಆಗಬಾರದು. ಅವನು ಹಲ್ಲು ಕಡಿಯುತ್ತಿದ್ದನು. ಅವನ ದೃಷ್ಟಿ ಮಸುಕಾಗಲು ಪ್ರಾರಂಭಿಸಿತು ಮತ್ತು ಅವನ ತಲೆ ತಿರುಗುತ್ತಿತ್ತು. ಹಸಿವು, ಆಯಾಸ ಮತ್ತು ಸೋಂಕು ಅವನನ್ನು ಆಕ್ರಮಿಸುತ್ತಿದ್ದವು. ಅವನು ಎದ್ದೇಳಲು ಪ್ರಯತ್ನಿಸಿದನು, ಆದರೆ ಅವನ ಕಾಲುಗಳು ದುರ್ಬಲವಾಗಿದ್ದವು. ಇಲ್ಲಿ ಮಲಗಿ ಸಾಯುತ್ತೇನೆ ಎಂದು ಅವನಿಗೆ ಅನಿಸಿತು. ಮೋಕ್ಷಕ್ಕೆ ಹತ್ತಿರ ಬಂದ ನಂತರ ಈ ಖಾಲಿ ಗುಡಿಸಲಿನಲ್ಲಿ ಅವನು ಪ್ರಜ್ಞೆ ಕಳೆದುಕೊಳ್ಳಲು ಪ್ರಾರಂಭಿಸುತ್ತಿದ್ದನು. ಆಗ ಅವನಿಗೆ ಆ ಶಬ್ದ ಕೇಳಿಸಿತು. ಅವನು ಭಾವಿಸಿದ್ದು ನದಿಯಲ್ಲಿ ನೀರು ಹರಿಯುವ ಶಬ್ದವಲ್ಲ. ಅವನು ತನ್ನ ಕೊನೆಯ ಶಕ್ತಿಯನ್ನು ಒಟ್ಟುಗೂಡಿಸಿ ಎದ್ದು ನಿಂತು ಗುಡಿಸಲಿನಿಂದ ಹೊರಬಂದು ನದಿಯ ದಡದ ಕಡೆಗೆ ನಡೆದನು. ಹೌದು, ಒಂದು ಸಣ್ಣ ಮರದ ದೋಣಿ ನದಿಯ ಕೆಳಗೆ ಬರುತ್ತಿತ್ತು. ಅವರಲ್ಲಿ 2 ಉದ್ದನೆಯ ಕಪ್ಪು ಕೂದಲಿನ ಪುರುಷರು. ಅವರ ದೇಹಗಳು ಬಣ್ಣದಿಂದ ಆವೃತವಾಗಿದ್ದವು. ಅವರು ಕೈಯಲ್ಲಿ ಬಿಲ್ಲು ಮತ್ತು ಬಾಣ ಹಿಡಿದಿದ್ದ ಆದಾಮನನ್ನು ನೋಡಿದರು. ಅವರು ದೋಣಿಯನ್ನು ನಿಲ್ಲಿಸಿ ಅವನನ್ನು ಎಚ್ಚರಿಕೆಯಿಂದ ನೋಡಿದರು. ಅವರು ಹಿಂದೆಂದೂ ಇಂತಹ ವ್ಯಕ್ತಿಯನ್ನು ನೋಡಿರಲಿಲ್ಲ. ಅವನ ಬಟ್ಟೆಗಳು ಹರಿದಿದ್ದವು, ಅವನ ತಲೆ ರಕ್ತದಲ್ಲಿ ಮುಳುಗಿತ್ತು, ಅವನ ಮುಖ ಹುಚ್ಚನಂತೆ ಇತ್ತು. ದಯವಿಟ್ಟು ಸಹಾಯ ಮಾಡಿ. ಆಡಮ್ ಅವರ ಕಡೆಗೆ ತನ್ನ ಕೈಗಳನ್ನು ಚಾಚಿದನು. ದೋಣಿಯಲ್ಲಿದ್ದ ಜನರು ಪರಸ್ಪರ ಮಾತನಾಡಿಕೊಂಡರು. ಆಡಮ್ಗೆ ಅವರ ಭಾಷೆ ಅರ್ಥವಾಗಲಿಲ್ಲ. ಅವರಲ್ಲಿ ಹಿರಿಯನು ದೋಣಿಯನ್ನು ದಡಕ್ಕೆ ಕೊಂಡೊಯ್ಯಲು ಒಪ್ಪಿಕೊಂಡನು. ಅವರು ದೋಣಿಯಿಂದ ಹೊರಬಂದರು, ಆದರೆ ಅವರ ಕೈಯಲ್ಲಿ ಬಿಲ್ಲು ಮತ್ತು ಬಾಣಗಳಿದ್ದವು. ಅವರು ಅನುಮಾನದಿಂದ ನಿಧಾನವಾಗಿ ಆಡಮ್ ಬಳಿಗೆ ಬಂದರು. ನದಿ ದಂಡೆಯಲ್ಲಿ ಆಡಮ್ ಕೆಸರಿನಲ್ಲಿ ಕುಸಿದು ಬಿದ್ದನು. ತನ್ನನ್ನು ರಕ್ಷಿಸುವವರ ಮುಂದೆ ಅವನು ಮೂರ್ಛೆ ಹೋದನು. ಅವನ ಕಣ್ಣುಗಳು ಮುಚ್ಚುತ್ತಿದ್ದಂತೆ ಅವನು ಕೊನೆಯದಾಗಿ ನೋಡುತ್ತಿದ್ದದ್ದು ಅವನತ್ತ ನೋಡುತ್ತಿದ್ದ ಮಾನವ ಮುಖ. ಆಡಮ್ ಕಣ್ಣು ತೆರೆದಾಗ ಅವನು ಮೊದಲು ನೋಡಿದ್ದು ಮಸುಕಾದ ಹೊಗೆಯಿಂದ ತುಂಬಿದ ಛಾವಣಿ. ಎಲೆಗಳು ಮತ್ತು ಮರದ ಕೊಂಬೆಗಳಿಂದ ಮಾಡಲ್ಪಟ್ಟಿದೆ. ಅವನ ಬೆನ್ನುಮೂಳೆಯ ಮೇಲೆ ತಣ್ಣನೆಯ ಚಳಿ ಹರಿಯುತ್ತಿತ್ತು. ಯಾರೋ ಒದ್ದೆಯಾದ ಬಟ್ಟೆಯಿಂದ ಹಣೆಯನ್ನು ಒರೆಸುತ್ತಿದ್ದರು. ಅವನು ಪ್ರಯತ್ನಿಸಿದನು, ಆದರೆ ಅವನ ಗಂಟಲು ಒಣಗಿತ್ತು ಮತ್ತು ಯಾವುದೇ ಶಬ್ದ ಹೊರಬರಲಿಲ್ಲ. ಅವನ ದೃಷ್ಟಿ ಸ್ಪಷ್ಟವಾಯಿತು. ಇದು ನಿನ್ನೆ ಅವನು ನೋಡಿದ ಖಾಲಿ ಗುಡಿಸಲು ಅಲ್ಲ, ಆದರೆ ಬೇರೆ ಸ್ಥಳ. ದೊಡ್ಡದಾದ, ಹೆಚ್ಚು ನಿಯಮಿತವಾಗಿ ಬಳಸಲಾಗುವ ಗುಡಿಸಲು. ಗುಡಿಸಲಿನ ಮೂಲೆಯಲ್ಲಿ ಒಂದು ಒಲೆ ಇತ್ತು. ಏನೋ ಅಡುಗೆ ಮಾಡುತ್ತಿರುವಂತೆ ವಾಸನೆ ಬರುತ್ತಿತ್ತು. ಅವನ ತಲೆಯ ಮೇಲಿನ ಗಾಯವನ್ನು ಸ್ವಚ್ಛಗೊಳಿಸಲಾಗಿತ್ತು. ಅದಕ್ಕೆ ಹಸಿರು ಬಣ್ಣದ ಏನೋ ಹಚ್ಚಲಾಗಿತ್ತು. ಅದಕ್ಕೆ ಬಲವಾದ ಔಷಧಿಯ ವಾಸನೆ ಇತ್ತು. ಜ್ವರ ಇನ್ನೂ ಹೋಗಿಲ್ಲದಿದ್ದರೂ ಅವನ ದೇಹವು ಸ್ವಲ್ಪ ಉತ್ತಮವಾಗಿತ್ತು. ಅವನ ಮುಂದೆ ಒಬ್ಬ ಮಹಿಳೆ ಕುಳಿತಿದ್ದಳು. ವೃದ್ಧಾಪ್ಯದ ಸುಕ್ಕುಗಳಿಂದ ಬಳಲುತ್ತಿದ್ದ ಒಬ್ಬ ಮಹಿಳೆ ತನ್ನ ಮುಖವನ್ನು ಬಣ್ಣಿಸಿಕೊಂಡಿದ್ದಳು. ಅವಳು ಭಾವರಹಿತ ಮುಖದಿಂದ ಅವನನ್ನು ನೋಡಿದಳು. ನಂತರ ಅವಳು ಮರದ ಬಟ್ಟಲಿನಲ್ಲಿ ಸೂಪ್ ತರಹದ ದ್ರವವನ್ನು ಅವನ ಕಡೆಗೆ ಹಿಡಿದಳು. ಆಡಮ್ ನಡುಗುವ ಕೈಗಳಿಂದ ಅದನ್ನು ತೆಗೆದುಕೊಂಡನು. ಅದು ಮರದ ಚಮಚವಾಗಿತ್ತು. ಮಾಂಸದ ರುಚಿಯ ಆ ಬೆಚ್ಚಗಿನ ದ್ರವವು ಅವನ ಹೊಟ್ಟೆಯ ಕೆಳಗೆ ಇಳಿದಾಗ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು. ಅವನು ಧನ್ಯವಾದ ಹೇಳಿದನು, ಆದರೆ ಆ ಮಹಿಳೆ ಒಂದು ಮಾತನ್ನು ಹೇಳಲಿಲ್ಲ. ಅವಳು ಎದ್ದು ಗುಡಿಸಲಿನ ಬಾಗಿಲಿನಿಂದ ಹೊರಗೆ ನಡೆದಳು. ಅವನು ಎದ್ದೇಳಲು ಪ್ರಯತ್ನಿಸಿದನು. ಅವನ ದೇಹವು ಭಾರವಾದಂತಾಯಿತು. ಗಾಯದ ಆಯಾಸ ಮತ್ತು ಜ್ವರ ಅವನನ್ನು ದುರ್ಬಲಗೊಳಿಸಿತು. ಅವನು ನಿಧಾನವಾಗಿ ಗುಡಿಸಲಿನ ಬಾಗಿಲಿನ ಹತ್ತಿರ ಬಂದು ಹೊರಗೆ ನೋಡಿದನು. ಅದು ಒಂದು ಹಳ್ಳಿ. ರಸ್ತೆ ನದಿದಡದಿಂದ ಒಳನಾಡಿಗೆ ಸರಿದಿತ್ತು. ಕಾಡಿನ ಮಧ್ಯದಲ್ಲಿ ವೃತ್ತದಲ್ಲಿ ನಿರ್ಮಿಸಲಾದ ಸುಮಾರು 10 ಗುಡಿಸಲುಗಳನ್ನು ಹೊಂದಿರುವ ಸಣ್ಣ ಬಯಲು ಪ್ರದೇಶ. ಮಕ್ಕಳು ಓಡಾಡುತ್ತಿದ್ದರು. ಪುರುಷರು ತಮ್ಮ ಆಯುಧಗಳನ್ನು ಹರಿತಗೊಳಿಸುತ್ತಿದ್ದರು. ಮಹಿಳೆಯರು ಅಡುಗೆ ಮಾಡುತ್ತಿದ್ದಾರೆ. ಮೊದಲ ನೋಟಕ್ಕೆ ಆ ಬುಡಕಟ್ಟು ಗ್ರಾಮ ಸಾಮಾನ್ಯವಾಗಿತ್ತು. ದೋಣಿಯಲ್ಲಿ ಕರೆತಂದ 2 ಪುರುಷರು ಮರದ ಕೆಳಗೆ ಕುಳಿತು ಮಾತನಾಡುತ್ತಿರುವುದನ್ನು ಅವನು ನೋಡಿದನು. ಅವನು ಹೊರಗೆ ಹೋಗಲು ಪ್ರಯತ್ನಿಸಿದಾಗ ಗುಡಿಸಲಿನ ಬಾಗಿಲನ್ನು ಕಾಯುತ್ತಿದ್ದ ಒಬ್ಬ ಯುವಕ ಅವನನ್ನು ತಡೆದನು. ಅವರು ಮಾತನಾಡಲಿಲ್ಲ, ಆದರೆ ಅವನ ಕೈಯಲ್ಲಿ ಹರಿತವಾದ ಈಟಿ. ಆಡಮ್ ಹಿಂದೆ ಸರಿದು ಆಡಮ್ನ ಎದೆಯ ಕಡೆಗೆ ಬೆರಳು ತೋರಿಸಿದನು. ಅವನು ತಪ್ಪಿಸಿಕೊಂಡಿಲ್ಲ. ಅವನು ಒಬ್ಬ ಸೆರೆಯಾಳು.